ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ರಿಕ್ವೆಸ್ಟ್ ವಿಡಿಯೋ ಆಗಿದೆ. ಎಲ್ಲರೂ ಹೇಳಿದ್ರು ಅಂದರೆ ಕೆಲವಷ್ಟು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಮೆಸೇಜ್ ಮಾಡಿದ್ದೀರಾ. ನಮಗೆ ಕಿಚನ್ ವೇಸ್ಟಿಂದ ಗೊಬ್ಬರ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೊರಗಡೆಯಿಂದ ಗೊಬ್ಬರ ಅಂದರೆ ಇನ್ಸ್ಟೆಂಟ್ ಆಗಿ ಸಿಗುವಂಥದ್ದನ್ನ ಮಿಕ್ಸ್ ಮಾಡಿ ಹೇಗೆ ಗಿಡಗಳನ್ನ ಬೆಳೆಸಬೇಕು ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀರಾ ಅಂದರು. ಖಂಡಿತವಾಗ್ಲೂ ಕೊಡ್ತೀನಿ. ಇದು ಸಾಕಷ್ಟು ವಿಡಿಯೋಗಳಾಗಿದ್ದು, ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಇವತ್ತು ನಿಮಗೋಸ್ಕರ ಹೊರಗಡೆಯಿಂದ ಗೊಬ್ಬರ ಮಿಕ್ಸ್ ಮಾಡೋದನ್ನ ಹೇಗೆ ಏನು ಅಂತ ಎಲ್ಲ ಹೇಳಬೇಕು ಅಂತ ಡಿಸೈಡ್ ಮಾಡಿ ಗೊಬ್ಬರ ತರಿಸ್ಬಿಟ್ಟಿದ್ದೀನಿ. ಏನೇನು ಅಂದ್ಬಿಟ್ಟು ಅದೆಲ್ಲ ತೋರಿಸ್ತೀನಿ. ಬನ್ನಿ. ಮನೆ ಒಳಗಡೆ ಆರಾಮಾಗಿ ಗಿಡನ ಬೆಳೆಸಬಹುದು, ಗೊಬ್ಬರ ಸ್ಮೆಲ್ ಬರಲ್ಲ. ನೋಡಿ ಸ್ನೇಹಿತರೆ, ನಾವೇನಾದರೂ ಗೊಬ್ಬರ ಮಿಕ್ಸ್ ಮಾಡಬೇಕಂದ್ರೆ ಈ ರೀತಿ ಒಂದು ಮ್ಯಾಟನ್ನು ಹಾಕ್ಕೊಳ್ಬೇಕು. ಮ್ಯಾಟನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು ಅಂದ್ಬಿಟ್ಟು ನಾನು ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈ ರೀತಿ ಎಲ್ಲ ಟೂಲ್ಸ್ ಬೇಕಾಗುತ್ತೆ. ಕೆಲವೊಂದು ಟೂಲ್ಸ್ ಏನಾದರೂ ಬೇಕಾಗುತ್ತಾ ಅಂತ ಕೇಳಿದ್ರೆ, ಬೇಕು ಅಂದರೆ ಈ ರೀತಿ ಒಂದಷ್ಟು ಟೂಲ್ಸ್ನ ನೀವು ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆವಾಗವಾಗ ನೀವೇನಾದರೂ ಗೊಬ್ಬರ ಹಾಕಬೇಕು, ಇಲ್ಲ ಅದನ್ನು ಕೆದಕ್ತಿರ್ಬೇಕಂದ್ರೆ ಆ ಥರ ಟೂಲ್ಸ್ ಬೇಕು. ನೋಡಿ, ಇದೆಲ್ಲ ಆನ್ಲೈನಲ್ಲಿ ನಿಮಗೋಸ್ಕರ ತರಿಸಿದ್ದೀನಿ. ನಾನು ಸಾಮಾನ್ಯವಾಗಿ ಕಿಚನ್ ವೇಸ್ಟಿಂದನೇ ನಾನು ಗೊಬ್ಬರ ಮಾಡ್ಕೊಂಬಿಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಸ್ಮೆಲ್ಲು ಮತ್ತು ಇಂಡೋರ್ಸಲ್ಲಿ ನಮ್ಮ ಮನೇಲಿ ಇಷ್ಟಪಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ನೋಡಿ, ಇವಾಗ ಒಂದು ಬಕೆಟಲ್ಲಿ ನೀರನ್ನ ತುಂಬಿಟ್ಕೊಂಡಿದ್ದೀನಿ. ಕೋಕೋಪಿಟ್ನ ಒಂದು ಬಾರಿ ತೊಳಿಬೇಕು ಮತ್ತು ಚೆನ್ನಾಗಿ ನೆನೆಸ್ಬೇಕು ಸ್ನೇಹಿತರೆ. ನೆನೆಸ್ಬಿಟ್ಟು ಅದು ಒಂದು ತಿಳಿ ಇರುತ್ತಲ್ಲ, ಅದನ್ನು ಹೊರಗೆ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನೀರನ್ನು ಇಟ್ಕೊಂಡಿದ್ದೀನಿ. ಇವಾಗ ಕೋಕೋಪಿಟ್ನ ಕಟ್ ಮಾಡಿ ಹೊರಗೆ ತೆಗಿತಾ ಇದ್ದೀನಿ. ನಾನು ಹೆಚ್ಚಿಗೆ ಏನಿಲ್ಲ, ನನ್ನ ಮನೆಯಲ್ಲೇ ತೆಂಗಿನ ನಾರಲ್ಲೇ ನಾನು ಕೋಕೋಪಿಟ್ನ ಮಾಡ್ಕೊಳ್ತೀನಿ. ಅದನ್ನೇ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ನನ್ನ ಗಿಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇದು ನಿಮಗೋಸ್ಕರ ಮಾಡಿರುವಂತಹ ವಿಡಿಯೋ ಸ್ನೇಹಿತರೆ. ಅದಕ್ಕೋಸ್ಕರ ಕೋಕೋಪಿಟ್ ತರಿಸಿದ್ದೀನಿ. ನೋಡಿ, ಇವಾಗ ಕ್ಲೀನಾಗಿ ನಾನು ಇದನ್ನು ಬಿಡಿಸ್ಕೊಳ್ತಿದ್ದೀನಿ ಸ್ನೇಹಿತರೆ. ಇಷ್ಟೇ ತರಿಸಿರೋದು ಸಾಕು. ಇಂಡೋರ್ ಪ್ಲ್ಯಾಂಟಿಗೆ ಇಷ್ಟು ತರಿಸಿ, ಇನ್ನೂ ಉಳಿದು ಬಿಡುತ್ತೆ, ತುಂಬಾ ಉಳಿಯುತ್ತೆ. ಇನ್ನೂ ಕಮ್ಮಿ ಚಿಕ್ಕದು ಸಿಕ್ಕಿದ್ರು ಸಂತೋಷವೇ. ಜಾಸ್ತಿ ಮತ್ತು ಕೋಕೋಪಿಟ್ಟು ಹಾಕೋದು ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಗಿಡ ಬೇರೂ ಹೆಚ್ಚಿಗೆ ಹಾಕ್ಬಿಟ್ವಿ ಅಂದರೆ ಗಿಡ ಬೇರೂ ಕೊಳ್ತಂಗೆ ಆಗ್ಬಿಡುತ್ತೆ ಸ್ನೇಹಿತರೆ. ಅದು ಒಂದು ಸ್ವಲ್ಪ ಮಟ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ನೋಡಿ, ಈ ರೀತಿ ನೀರಲ್ಲಿ ಹಾಕ್ಬಿಟ್ರೆ ಸಾಕು, ಚೆನ್ನಾಗಿ ನೆನೆಯುತ್ತೆ ಸ್ನೇಹಿತರೆ. ಇವಾಗ ತೇಲ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಕಲಿಸ್ಕೊಂಬಿಡುತ್ತೆ ಸ್ನೇಹಿತರೆ. ನಾವು ಆದರೆ ಇದು ಮೊದಲನೇದು ಒಂದು ಸ್ವಲ್ಪ ನೀರನ್ನ ಹೊರಗೆ ಹಾಕ್ಬಿಡ್ಬೇಕು, ಗಿಡಕ್ಕೆ ಹಾನಿ ಆಗಬಾರ್ದು ಅಂದ್ಬಿಟ್ಟು. ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ನೋಡಿ, ಒಂದು ಸ್ವಲ್ಪ ಈಗೆಲ್ಲ ಹಿಂಡಿಬಿಟ್ಟು ಹಿಂಡಿ ಒಂದು ಬೇರೆದಕ್ಕೆ ಹಾಕ್ಕೊಂಡ್ರೂ ಸರಿ, ಇಲ್ಲ ನೀಟಾಗಿ ಬಸಿದ್ರೂ ಸರಿನೇ. ನೋಡಿ, ಚೆನ್ನಾಗಿ ಇವಾಗ ನಮ್ಮ ಕೋಕೋಪಿಟ್ಟು ನೆಂದೋಗ್ಬಿಡ್ತು ಸ್ನೇಹಿತರೆ. ಆಮೇಲೆ ಗ್ಲೌಸ್ ಏನಾದರೂ ಬೇಕು ಅಂದರೆ ನೀವು ಈ ರೀತಿ ಗ್ಲೌಸನ್ನು ತೊಗೊಳ್ಬಹುದು. ಈ ರೀತಿ ಗ್ಲೌಸ್ ತೊಗೊಂಡ್ರೆ ನೀವು ಗಿಡ ಕೆತ್ಕೋಕೆಲ್ಲ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಬೇಕಂದ್ರೆ ಈ ರೀತಿ ಗ್ಲೌಸ್ನ ನೀವು ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಈ ಗ್ಲೌಸನ್ನು ಬಳಸ್ಕೊಳ್ಬೋದು, ಇಲ್ಲ ಆ ಥರ ಗ್ಲೌಸನ್ನು. ಅದೇನಿದ್ರು ನಾನು ಪ್ಲಾಸ್ಟಿಕ್ದು ಗೊಬ್ಬರಕ್ಕೆ ಈ ಥರ ಗಿಡ ಏನಾದರೂ ನೀವು ಈ ರೀತಿ ನೋಡಿ, ಈ ಕೈಯಲ್ಲೇ ಈ ರೀತಿ ಕ್ಲೀನಾಗಿ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ಈ ಥರ ಗ್ಲೌಸನ್ನು ನೀವು ತಗೊಳ್ಳೋದ್ರಿಂದ ನೋಡಿ, ನೀವೇನಾದ್ರೂ ಬೇರೆ ಟೂಲ್ಸ್ ತೊಗೊಂಡು ಮಾಡಬೇಕಂತೇನಿಲ್ಲ. ಸ್ವಲ್ಪ ಕೆದಕಿದ್ರೆ ಸಾಕು. ಅದಕ್ಕೆ ಗಿಡಕ್ಕೆ ಒಂದು ಆಕ್ಸಿಜನ್ ಅಂದರೆ ಗಾಳಿ ಹೋಗಬೇಕು. ಅದಕ್ಕೋಸ್ಕರ ಈ ರೀತಿಯೇ ಕೆದಕ್ಬಿಡ್ಬೋದು. ಹಾಗಾಗಿ ಒಂದು ಸ್ವಲ್ಪ ಗಲೀಜಿದ್ದ ಕ್ಲೀನ್ ಮಾಡಿಕೊಂಡು ಮಾಡಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ಈ ಗ್ಲೌಸನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಗೊಬ್ಬರ ಮಿಕ್ಸ್ ಮಾಡೋಣ. ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಇವಾಗ ವರ್ಮಿ ಕಾಂಪೋಸ್ಟ್ ಹಾಕ್ಕೊಳ್ತೀನಿ. ವರ್ಮಿ ಕಾಂಪೋಸ್ಟ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನಾನು ಈ ಗೊಬ್ಬರನ, ಇದು ಹಂಗನ್ಬಿಟ್ಟು ನಾವು ಹೆಚ್ಚಿಗೆ ಹಾಕ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಮಣ್ಣು, ಈ ಗೊಬ್ಬರ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋದ್ರಿಂದ
ಸ್ವಲ್ಪನೇ ಹಾಕ್ಕೊಳ್ಬೇಕು, ನಾವು ತುಂಬ ಹೆಚ್ಚಿಗೆ ಅಂತೂ ಹಾಕ್ಕೊಳ್ಬಾರ್ದು ಸ್ನೇಹಿತರೆ. ನೋಡಿ ಇವಾಗ ಒಂದು ಸ್ವಲ್ಪ ಹಾಕಿದ್ದಾಯಿತು. ಇವಾಗ ಮಣ್ಣು, ಕೋಕೋಪಿಟ್ಟು, ವರ್ಮಿ ಕಾಂಪೋಸ್ಟ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ನಾನು ಸ್ವಲ್ಪ ಮಟ್ಟಕ್ಕೆ ಹಾಕಿದ್ದೀನಿ. ಇವಾಗ ನೀಮ್ ಪೌಡ್ರು ಇದನ್ನು ಹಾಕೋದ್ರಿಂದ ನಮ್ಮ ಗಿಡದ ಕೆಳಗಡೆ ಏನಾದರೂ ಬೇರಿಗೆ ಫಂಗಸ್ ಆಯಿತು ಅಂದರೆ ಈ ನೀಮ್ ಪೌಡ್ರು, ಯಾಕಂದರೆ ಬೇರೆ ಏನೋ ಹೇಳ್ತಾರಲ್ಲ, ಪಾಯನೇ ನೆಟ್ಗಿಲ್ಲ ಅಂದರೆ ಬಿಲ್ಡಿಂಗ್ ಹೇಗಿರುತ್ತೆ ಅನ್ನೋಗೆ ಈ ಬೇರು ಒಳಗಡೆ ಏನಾಗಿದೆ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಈ ನೀಮ್ ಪೌಡ್ರ್ ಹಾಕೋದ್ರಿಂದ ಬೇರಿಗೆ ಶಕ್ತಿ ಕೊಡುತ್ತೆ. ಜೊತೆಗೆ ಬೇರಿಗೆ ಫಂಗಸ್ ಆಗೋದಾಗಲಿ, ಈ ಕ್ರಿಮಿಕೀಟಗಳು ಏನಾದರೂ ಹತ್ಕೊಳ್ಳೋದಾಗಲಿ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ನೀಮ್ ಪೌಡ್ರೂ ಅಷ್ಟೇ ಒಂದು ಸ್ವಲ್ಪ ಮಟ್ಟಿಗೆ ಹಾಕಬೇಕು. ಹೆಚ್ಚಿಗೆ ಹಾಕಿದ್ರೆ ಬೇರು ಸುಡುತ್ತೆ. ಇವಾಗ ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ. ಈ ರೀತಿ ಗೊಬ್ಬರ ಮಾಡ್ಕೊಳ್ಬಹುದು. ನೀವು ಇಂಡೋರ್ ಪ್ಲ್ಯಾಂಟನ್ನು ಆಗಲಿ ಔಟ್ಡೋರ್ ಪ್ಲ್ಯಾಂಟ್ಗಾಗಲಿ ಇದನ್ನೆಲ್ಲ ನೀವು ಬಳಸ್ಕೊಳ್ಬಹುದು. ಈ ರೀತಿ ಚೆನ್ನಾಗಿ ನೋಡಿ, ಈ ಥರ ಕೊಕ್ಕೆದು ಇನ್ಸ್ಟ್ರೂಮೆಂಟ್ ಇತ್ತು ಅಂದರೆ ಚೆನ್ನಾಗಿ ನೀವು ಕಲಿಸ್ಕೊಂಬಿಡ್ಬೋದು ಸ್ನೇಹಿತರೆ. ನೋಡಿ ತುಂಬ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಬಿಸಿಲಲ್ಲಿ ಬಿಟ್ಟರೆ ಚೆನ್ನಾಗಿ ಒಂಚೂರು ಡ್ರೈ ಆಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ಮಣ್ಣನ್ನು ಏನಾದ್ರೂ ಜರಡೆ ಹಿಡಿದು ಹಾಕಿದ್ರೆ ಅಷ್ಟೊಂದಿರಲ್ಲ. ನಾನು ಕಲ್ಲು ಸ್ವಲ್ಪ ಎಂಟೆ ಆಗಿರೋದನ್ನು ನಾನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಏನಾಗುತ್ತೆ ಅಂದರೆ ಅದು ಇರಬೇಕು ನೋಡಿ. ಮಣ್ಣು ಈ ರೀತಿ ಎಂಟೆಗಳು ಒಂದು ಚೂರು ಇದೆ ಅಂದರೆ ಗಂಟಾಗಿರೋದು, ಅದು ಮಣ್ಣೆ ಸ್ವಲ್ಪ ಚೆನ್ನಾಗಿ ಬಡಿದ್ರೂ ಆಗುತ್ತೆ. ನಾನು ಇನ್ನೊಂದು ಸಲ ಹೇಳ್ತೀನಿ. ಈ ರೀತಿ ನೋಡಿ ಹರಡ್ಕೊಂಡು ಬಿಡಬೇಕು. ನೋಡಿ ಇಲ್ಲಿ ಈ ಥರ ದಪ್ಪ ಎಂಟೆಗಳು ಇರುತ್ತಲ್ಲ, ಇದನ್ನೇನಾದರೂ ಮಣ್ಣನ್ನು ನಾವು ಜರಡೆ ಸಹ ಹಿಡಿದು ಹಾಕ್ಕೊಳ್ಬಹುದು. ಇಲ್ಲ ಅಂದರೆ ನಾವು ಈ ರೀತಿನೂ ಹಾಕ್ಕೊಳ್ಬೋದು, ಏನೂ ಆಗೋದಿಲ್ಲ, ನಮ್ಮ ಗಿಡಕ್ಕೆ ಹಾನಿ ಆಗಲ್ಲ. ನೋಡಿ ಇವಾಗ ಈ ಕೋಕೋಪಿಟ್ನ ನೀಟಾಗಿ ನಾನು ನೋಡಿ ಇಷ್ಟು ಮಟ್ಟಿಗಿರೋ ಅಂಥದ್ದು ನೋಡಿ. ಇವಾಗ ನಾನು ಕೋಕೋಪಿಟ್ನಾಗಲಿ, ಇವಾಗ ಈ ಗ್ಲೌಸ್ ಆಗಲಿ, ಗ್ಲೌಸ್ನ ನೋಡಿ ಈ ರೀತಿ ಗ್ಲೌಸೇ ತೊಗೊಳ್ಳಿ ಸ್ನೇಹಿತರೆ. ಬೇರೆ ಯಾವುದೂ ನೀವು ತೊಗೊಳಕ್ಕೆ ಹೋಗಬೇಡಿ. ರಬ್ಬರ್ ಗ್ಲೌಸು ಬರೀ ಗೊಬ್ಬರ ತಿರುಗಿಸ್ಲಿಕ್ಕೆ ಸರಿ, ಇದನ್ನು ನೀವು ಕೆದಕಕ್ಕೆ ಸರಿ. ನೋಡಿದ್ದೀರಲ್ವ ವಿಡಿಯೋದಲ್ಲಿ. ಇದಾದರೂ ತೊಗೊಳ್ಬಹುದು, ನೀವು ಇದಾದ್ರೂ ತೊಗೊಳ್ಬೋದು. ಎರಡೂ ನಿಮಗೆ ಗಿಡಕ್ಕೆ ಉಪಯೋಗಕ್ಕೆ ಬರುತ್ತೆ. ಇದಕ್ಕೆ ಆಲ್ರೆಡಿ ನಾನು ತೋರಿಸ್ದೆ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನೀವು ಗಿಡನ ಏನಾದರೂ ನೀವು ನೋಡಿದ್ದಲ್ಲಿ ಗ್ಲೌಸ್ ಹಾಕ್ಕೊಂಡಿರ್ತೀರ, ಹಾಗೆ ಒಂದು ರೌಂಡ್ ಇಲ್ಲ ಅಂದರೆ ಇನ್ಸ್ಟ್ರೂಮೆಂಟ್ ತೊಗೊಂಡು ನೀವು ಚೆನ್ನಾಗಿ ಕೆದಕ್ಬಿಟ್ಟು ಮಾಡೋ ಬದಲು ಗ್ಲೌಸ್ ಹಾಕ್ಕೊಂಡಿರ್ತೀರ, ಇಷ್ಟೇ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೋದು ಸ್ನೇಹಿತರೆ. ಆವಾಗಿಂದ ಅವಾಗಲೇ ಕೆಲಸ ಆಗಬೇಕು ಅಂತಾರಲ್ಲ, ಆ ರೀತಿ ಅವಾಗಲೇ ಆಗಿಬಿಡುತ್ತೆ ಇದು. ಈ ರೀತಿ ನೀವು ಮಾಡ್ಕೊಳ್ಳಿ ಅಂತ ಹೇಳಬಲ್ಲೆ ಸ್ನೇಹಿತರೆ. ನನ್ನ ಗಿಡಗಳು ನೋಡಿ ಎಷ್ಟು ಮುದ್ದಾಗಿ ಚೆನ್ನಾಗಿ ಬಂದಿದೆ. ಯಾರೆಲ್ಲ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಹೆಚ್ಚೆಚ್ಚು ನೋಡಿ ಪ್ರೋತ್ಸಾಹಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ ಗ್ಲೌಸ್ನ ಈ ರೀತಿ ಹಾಕ್ಕೊಂಡು ಗೊಬ್ಬರನ ಮಿಕ್ಸ್ ಮಾಡ್ಕೋಬೋದು. ಇಷ್ಟು ಇನ್ಸ್ಟ್ರೂಮೆಂಟ್ ಇದ್ದರೆ ಸಾಕು, ನಾವು ಮನೆಯಲ್ಲಿ ಗಿಡನ ಚೆನ್ನಾಗಿ ಬೆಳೆಸಬಹುದು. ಟೆರೆಸ್ ಗಾರ್ಡನ್ಗಾನ ಆಗಲಿ, ಮನೆ ಒಳಗಡೆಗಾಗಿದ್ರೂ ಆಗಲಿ ಉಪಯೋಗಕ್ಕೆ ಬರುತ್ತೆ. ಮನೆ ಒಳಗಡೆ ಇರೋರು ಏನಾದರೂ ಇನ್ಸ್ಟ್ರೂಮೆಂಟ್ ಯಾವುದಾದ್ರೂ ಬೇಕಾ ಅಂದಿದ್ರೆ ಈ ರೀತಿಯೂ ನೀವು ಗ್ಲೌಸ್ಗಳನ್ನೂ ತೊಗೊಳ್ಬೋದು, ಜೊತೆಗೆ ಇನ್ಸ್ಟ್ರೂಮೆಂಟನ್ನು ತೊಗೊಳ್ಬೋದು ಅಂತ ತೋರಿಸಿದ್ದೀನಿ ಸ್ನೇಹಿತರೆ. ಇದು ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ ಮತ್ತು ವಾಟ್ಸಪ್ಪಲ್ಲಾಗಲಿ ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ. ನನಗೆ ಆರ್ಗ್ಯಾನಿಕ್ ಗೊಬ್ಬರ ಬೇಡ, ಇನ್ಸ್ಟೆಂಟ್ ಗೊಬ್ಬರ ಬೇಕು ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ನಾನು ಈ ರೀತಿ ಗೊಬ್ಬರಗಳನ್ನು ಮಾಡಿ ತೋರಿಸಿದ್ದೀನಿ. ಇದು ನಿಮಗೆ ಉಪಯೋಗಕ್ಕೆ ಬಂದಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟೇ ಸಾಕು ನಮ್ಮ ಗಿಡ ಬೆಳೆಸೋಕ್ಕೆ. ಏನು ತುಂಬ ಅದು ಇದೆಲ್ಲ ಬೇಕು ಅಂತಲ್ಲ, ಯಾಕಂದರೆ ನೀವು ತುಂಬ ಗಲೀಜಾಗುತ್ತೆ ಅಂತ ಹೇಳಿರೋದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ನಾನು ಹಾಕಿದ್ದೀನಿ ಸ್ನೇಹಿತರೆ. ನೀವೆಲ್ಲ ಕೇಳಿದಂಥ ಕ್ವಶನ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಇತ್ತು ಅಂದರೆ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಫೇಸ್ಬುಕ್ಕಲ್ಲೂ ಬನ್ನಿ, ಮತ್ತು ವಾಟ್ಸಪ್ಪಲ್ಲೂ ಬನ್ನಿ, ಮತ್ತು ಯೂಟ್ಯೂಬಲ್ಲೂ ಕಮೆಂಟ್ಸ್ ಮಾಡಿ. ನೀವು ಹೇಳಿದ್ರೆ ಯಾವ ರೀತಿಲಿ ಕೇಳಿದ್ರೂ ಪರವಾಗಿಲ್ಲ, ನಾನು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀನಿ ಸ್ನೇಹಿತರೆ.
ನೆಕ್ಸ್ಟ್ ಇನ್ನೇನು ಹೇಳೋದು, ನನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೆ ಕಮೆಂಟ್ಸಲ್ಲಿ ನಿಮ್ಗೇನು ಅಭಿಪ್ರಾಯ ಇದೆ ಎಲ್ಲನೂ ನನಗೆ ತಿಳಿಸ್ತೀರಾ ಅಂತ ನಂಬಿದ್ದೀನಿ. ಮತ್ತು ಕೋಕೋಪೀಟ್ನ ಹೆಚ್ಚಿಗೆ ಹಾಕೋಕ್ಕೆ ಹೋಗಬಾರ್ದು, ಕೊಳೆತು ಬಿಡುತ್ತೆ ಗಿಡ. ಸ್ವಲ್ಪ ಮಣ್ಣು ಇರಬೇಕು, ಕೋಕೋಪೀಟ್ ಇರಬೇಕು, ವರ್ಮಿ ಕಾಂಪೋಸ್ಟ್ ಇರಬೇಕು, ನೀಮ್ ಪೌಡ್ರ್ ಇದ್ದರೆ ಸಾಕು. ನಮ್ಮ ಗಿಡಗಳನ್ನ ಚೆನ್ನಾಗಿ ಬೆಳೆಸಬಹುದು. ಬೇರೆ ಏನೂ ಬೇಕಿಲ್ಲ. ಮತ್ತು ನಾನು ಕಿಚನ್ ವೇಸ್ಟ್ದಾಗಲಿ ಇಲ್ಲ ಮನೆಯಲ್ಲೇ ಮಾಡುವಂತಹ ಗೊಬ್ಬರಗಳನ್ನೆಲ್ಲ ತೋರಿಸ್ತಾ ಇರ್ತೀನಿ, ಅದನ್ನು ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ಸ್ಪ್ರೇದು ತೋರಿಸ್ತಾ ಇದ್ದೀನಿ, ಅದನ್ನು ನೋಡಿ ನಿಮ್ಮ ಗಿಡಗಳಿಗೆ ಹೊರಗಡೆ ಸ್ಪ್ರೇ ತಂದು ನೀವೇನು ಮಾಡಬೇಕಾಗಿಲ್ಲ. ಅಂದರೆ ಮೆಡಿಸನ್ ತೊಗೊಂಡು ಬಂದ್ಬಿಟ್ಟು ಸ್ಪ್ರೇ ಮಾಡೋ ಅಂಥದ್ದು ಏನಿಲ್ಲ, ಮನೆಯಲ್ಲೇ ಮಾಡೋ ಅಂಥ ಇದನ್ನು ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಹೀಗೆ ನಾನು ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸ್ತೀರಾ ಅಂತ ನಂಬಿದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ಈ ರೀತಿ ಗೊಬ್ಬರ ಮಾಡೋದು ಏನಾದರೂ ಕೇಳಿದ್ದಲ್ಲಿ ನಾನು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ. ಎಷ್ಟೋ ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಬರುತ್ತೆ ಖಂಡಿತವಾಗ್ಲೂ ನೀವು ಶೇರ್ ಮಾಡಿದ್ರೆ ಅಲ್ವಾ ಸ್ನೇಹಿತರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋಗಳನ್ನೆಲ್ಲ ಹೀಗೆ ನೋಡಿ ನನಗೆ ಪ್ರೋತ್ಸಾಹಿಸ್ತೀರಾ ಅಂತ ಹೇಳಿ ಈ ರೀತಿ ಗೊಬ್ಬರ ಮಾಡಿ ನೀವೊಂದು ಶೇಖರಣೆ ಮಾಡಿ ಆದರೂ ಇಟ್ಕೊಬೋದು. ಇಲ್ಲ ಆವಾಗವಾಗಲೇ ಮಾಡಿ ನೀವು ಪಾಟಕ್ಕೆ ತುಂಬ್ಕೊಂಬಿಡ್ಬೋದು. ಒಟ್ಟಲ್ಲಂತೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಟರೆ ಅವಾಗವಾಗ ನೀವು ಸ್ವಲ್ಪ ಗೊಬ್ಬರ ಥರ. ಮತ್ತು ನೀವು ಟೆರೆಸ್ ಗಾರ್ಡನಲ್ಲಿ ಮಾಡೋವ್ರಿಗೂ ಅಷ್ಟೇ ಈ ರೀತಿ ಮಿಕ್ಸ್ ಮಾಡಿ ನೀವು ಅವಾಗವಾಗ ಹಾಕ್ಕೊಂಡ್ರೆ ನಿಮ್ಮ ಹೂಗಳು ತುಂಬ ಚೆನ್ನಾಗೂ ಬರುತ್ತೆ. ತರಕಾರಿಗೂ ಆಗಲಿ ತುಂಬ ಚೆನ್ನಾಗಿ ತರಕಾರಿನೂ ಬರುತ್ತೆ. ಹೂ ಯಾವ ಥರದಂದರೆ ಗಿಡ ಬರೋದೇ ಇಲ್ಲ, ಒಣಗೇ ಬಿಡುತ್ತೆ ಅನ್ನೋ ಮಟ್ಟಕ್ಕಿರೋ ಅಂಥ ಗಿಡಕ್ಕೂ ಈ ಮಿಕ್ಸೇ ಸಾಕು ಸ್ನೇಹಿತರೆ. ಇದು ಬರೀ ಇಂಡೋರ್ಗೆ ಅಷ್ಟೇ ಅಂತಲ್ಲ, ಔಟ್ಡೋರ್ಗೂ ಆಗುತ್ತೆ ಸ್ನೇಹಿತರೆ. ಔಟ್ಡೋರ್ಗೆ ಈ ರೀತಿ ನಿಮ್ಗೆ ಏನಾದರೂ ದಾಸವಾಳ ಆಗಲಿ, ರೋಸ್ ಆಗಲಿ ಯಾವುದೇ ಹೂ ಬಿಡಲ್ಲ ಅಂದರೆ ಈ ರೀತಿ ಮಿಕ್ಸ್ ಮಾಡಿ ನೀವು ನಿಮ್ಮ ಗಿಡಗಳಿಗೆ ಹಾಕ್ಕೊಳ್ಬಹುದು. ಇದು ಬರೀ ಏನಪ್ಪ ಇದು ರಿಕ್ವೆಸ್ಟ್ ವಿಡಿಯೋ ಆಗಿತ್ತು, ಮತ್ತು ಅವರಿಗೆ ಇಂಡೋರ್ ಪ್ಲ್ಯಾಂಟಿಗೆ ಅಷ್ಟೇನೇನಾ ಅಂದ್ಕೊಳ್ಬೇಡಿ. ಇದು ಇಂಡೋರ್ ಮತ್ತು ಔಟ್ಡೋರ್ಗೂ ಎಲ್ಲದಕ್ಕೂ ಆಗುತ್ತೆ ಸ್ನೇಹಿತರೆ. ಆದರೆ ಕೋಕೋಪೀಟ್ ಮಾತ್ರ ಹೆಚ್ಚಿಗೆ ಹಾಕಬೇಡಿ, ಮತ್ತು ಗೊಬ್ಬರ ಅಂದ್ಬಿಟ್ಟು ಹೆಚ್ಚಿಗೆ ಹಾಕಿದ್ರೆ ಗಿಡಗಳಿಗೆ ಹಾನಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನಾವು. ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಗೊಬ್ಬರ ಏನಾನ ಹೆಚ್ಚು ಕಮ್ಮಿ ಆಯಿತು ಅಂದರೆ ಗಿಡ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಗೊಬ್ಬರ ಅಂತೂ ಸೂಪರು. ನಾವು ಹೊರಗಡೆಯಿಂದ ದುಬಾರಿ ಆಗಿಬಿಡುತ್ತೆ. ಮೂಟೆಗೆ 800 ರೂಪಾಯಿ ಕೊಡೋ ಬದಲು ನಾವು ಇದನ್ನೇ ಎಲ್ಲನೂ ಸೇರಿಸಿ ನೀವು ಮಾಡಿದ್ರೆ ಬೇಕಾದಷ್ಟು ಉಳಿಯುತ್ತೆ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಮನೇಲಿ ನೀವೇ ಈ ರೀತಿ ತರಿಸಿ ಮಿಕ್ಸ್ ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿ ಮೂಟೆಗಟ್ಟಲೆಗೆ ಯಾಕೆ ಹೆಚ್ಚಿಗೆ ದುಡ್ಡು ಕೊಡ್ತೀರಾ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಆಗಿಬಿಟ್ರೆ ಈ ರೀತಿ ಇರುತ್ತೆ, ಹುಡಿಯಾಗಿ. ಮಣ್ಣು ನೋಡಿ ಆಗಿರುತ್ತೆ. ಬೇಕಾದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಮರಳನ್ನು ಸೇರಿಸ್ಕೊಳ್ಬಹುದು. ಹೋಗಿ ಬರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.